ನಮಸ್ತೆ. ಅದೊಂದು ಯೂಟ್ಯೂಬ್ ಚಾನಲ್, ನೀವು ಜನರ ಅಭಿಪ್ರಾಯ ಮಾಡಿ ಅದೇ ಮಾತಾಡ್ತೀರಾ. ಸೊ ಇವಾಗ ಡಿ ಕೆ ಶಿವಕುಮಾರ್ ಅವ್ರದ್ದು ಬಂದ್ಬಿಟ್ಟು ಆಡಳಿತ ಅಂತ ಬಂದಿದೆ, ಅದರ ಬಗ್ಗೆ ನಿಮ್ಮ ಒಂದು 2-3 ಮಾತು. ಸರ್, ಇನ್ನು ಈಗ ಹೊಸ್ದಾಗಿ ತಗೊಂಡವ್ರಲ್ವ, ಮುಂದಕ್ಕೆ ಗೊತ್ತಾಯ್ತದ. ಈಗ ಹೊಸ್ದಾಗಿ ಈ ಸೈಟ್ ಅರ್ಜಿ ಹಾಕಿ ಅಂತ ಹೇಳಿದ್ರೆ ಈಗ ಇರೋರಿಗೆ ತೊಂದರೆ ಆಯ್ತದ. ಈಗ ನಾವು ಅರ್ಜಿ ಹಾಕಿರೋದೆಲ್ಲ ದುಡ್ಡು ಎರಡು ಸತಿ 2 ಕಂತು ಬಂದಿದೆ, ಮುಂದೆ 20,000 ರೂಪಾಯಿ. ಅದ್ರಲ್ಲಿ ಆಟೋ ತಗೊಂಡು ನಾನು ಹೆಂಗೋ ಜೀವನ ಮಾಡ್ತಾಯಿದ್ದೆ. ಮುಂದೆ ಗೃಹಲಕ್ಷ್ಮಿಯಲ್ಲಿ ತಗೊಂಡ್ರಿ ಅಂದರೆ ಗೃಹಲಕ್ಷ್ಮಿ ಅನ್ನೋದು ಏನು ಯೋಚನೆ? ಗೃಹಲಕ್ಷ್ಮಿ ಅಂದರೆ ಸ್ವಲ್ಪ ಬಡವರು ಬಗ್ಗರು ಸಹಾಯ ಆಗಲಿ ಅಂತ ಇದು ಮಾಡಿದ್ರು. ಆದರೆ ಈಗ ತುಂಬ ಬಡವ್ರಿಗೆ ಅದು ಅನುಕೂಲ ಇದೆ. ಸ್ವಲ್ಪ ಇರೋರ್ಗೆ ಅನಾನುಕೂಲ ರೀತಿ ಇರ್ತದೆ. ಈಗ ನಮ್ಮಂಥವ್ರಿಗೆ ಏನು ಇಲ್ಲದವ್ರಿಗೆ ಏನೋ ಒಂದು ಹೆಲ್ಪ್ ಆಯಿತು, 20,000 ರೂಪಾಯಿ ಒಟ್ಟಿಗೆ ಬಂತು ಅಂದರೆ ತಿಂಗಳಿಗೆ 5-5 ಕಂತು ಹಾಕಿ ಒಟ್ಟಿಗೆ 20,000 ಬಂದದ್ದು. 20,000 ಕಟ್ಬಿಟ್ಟು ನಾನು ಆಟೋ ತಗೊಂಡು ಜೀವನ ಮಾಡ್ತಾಯಿದ್ದೆ. ತಿಂಗಳು ಎಷ್ಟು ಕಟ್ತಾ ಇದೆ? ತಿಂಗಳಿಗೆ 2,000 ರೂಪಾಯಿ ಕಟ್ಟೋನು. ಹೌದಾ? ನಿಮಗೆ ಗೃಹಲಕ್ಷ್ಮಿಲಿ ಏನು ಲಾಭ ಬಂತು? ಲಾಭ ಅಂದರೆ ಅದರಲ್ಲಿ ನಾನು ಈಗ ಜೀವನ ಮಾಡ್ತಾವನಿಲ್ಲ ಸರ್. ಓಕೆ. ಈಗ ಸಿದ್ದರಾಮಯ್ಯ ಅವ್ರ ಆಡಳಿತ ಬಂದ್ಬಿಟ್ಟು ಉತ್ತಮ ಆಯಿತು ಅನ್ನಿಸ್ತದೆ ಸರ್? ಸಿದ್ದರಾಮಯ್ಯ ಅವ್ರ ಆಡಳಿತ ಬಂದ್ಬಿಟ್ಟು ಚೆನ್ನಾಗಿ ಮಾಡಿಕೊಟ್ರು ಅಂತ ಅನ್ನಿಸ್ತದೆ ನಿಮಗೆ? ಇಲ್ಲ, ಒಳ್ಳೆ ಏನಿದೆ ಮಾಡಿದ್ರು. ಬಟ್ ಈಗ ಮುಖ್ಯಮಂತ್ರಿ ಚೇಂಜ್ ಆಗೋಲ್ಲ, ಮುಂದಕ್ಕೆ ಅವರು ಅದೇ ರೀತಿ ಮಾಡ್ಕೋದ್ರೆ ಉತ್ತಮ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಮತ್ತೆ ಡಿ ಕೆ ಶಿವಕುಮಾರ್ ಅವರೇ ಇರ್ತಾರ ಅನ್ನಿಸ್ತದೆ ಆಡಳಿತದಲ್ಲಿ ತುಂಬ ದಿನ? ಇರ್ಬೇಕು ಸರ್, ಇದ್ದಿರ್ತಾನೆ ವ್ಯವಹಾರ. ಇಲ್ಲಾಂದ್ರೆ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಇದಾಗೋಯ್ತು, ಧೂಳಿಪಟ ಆಗೋಯ್ತು. ಹೌದು. ಅದು ಉತ್ತಮ ಆಗಬೇಕು ಅಂದರೆ ಇವರು ಅವ್ರಂಗೆ ಸ್ವಲ್ಪ ಹೆಲ್ಪ್ ಮಾಡ್ಕೋದ್ರೆ ಬಡವರು ಇದೇ ಮಾಡ್ತಾರೆ. ಈಗ ಮೈಸೂರಲ್ಲಿ ನಮ್ಮ ಯದುವೀರ್ ಅವರು ಇದ್ದಾರೆ, ಮೈಸೂರು ಮತ್ತು ಮಡಿಕೇರಿಗೆ ಅಂದ್ಬಿಟ್ಟು ಅವರ ಒಂದು ಆಡಳಿತ ತೋರಿಸ್ತಿದೆಯಾ ಚೆನ್ನಾಗಿ? ಯದುವೀರ್ ಅವರು ಅವ್ರು ಮಾಡ್ತಾರೆ ಸರ್. ಅವರು ಫಸ್ಟು ನಂಜನಗೂಡು ನರಸೀಪುರ ಆ ಸೈಡ್ ಮಾಡ್ತಾಯಿದ್ರು, ಈಗ ಈ ಸೈಡ್ಗೆ ಹಾಕಿದ್ದಾರೆ. ಈ ಅವರು ಅದೇ ಥರ ಮೊದಲು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಕೊಂಡ್ರೆ ಉತ್ತಮ, ಅವ್ರಿಗೂ ಇದಾಗುತ್ತೆ, ಬೆಳವಣಿಗೆ ಆಗುತ್ತೆ. ಅವರು ಬರ್ಬೋದಾ CM ತನಕ? ಪ್ರಯತ್ನ ಪಡಬೇಕು. ಯಾಕಂದರೆ ಆಗುತ್ತೆ, ಪ್ರಯತ್ನ ಪಡಬೇಕು. ಮಾಡೋದಲ್ಲ, ಮಾಡಿ ತೋರಿಸಿದ ಮೇಲೆ ಜನ ಈಗೇನು ಕೈ ಬಿಡಲ್ಲ. ಅದರಿಂದ ಇವ್ರು ಕೊಡೋದು ಉಪಕಾರ ಆಗುತ್ತೆ, ಆಗಲ್ಲ ಅಂತೆಲ್ಲ ಉಪಕಾರ ಆಗುತ್ತೆ. ಏನು ಕೆಲಸ ಇಲ್ಲದೆ ನಾವು ಏನೋ ಅವ್ರು ಮಾಡಿರೋದ್ರಲ್ಲಿ 5-10 ಕಂತು 2 ತಿಂಗಳಲ್ಲಿ ಒಟ್ಟಿಗೆ ಬಂದಾಗ ನಾನು ಜೀವನ ಮಾಡ್ತಾಯಿದ್ದೆ, ಇಲ್ಲ ಅಂತ ಹೇಳಲ್ಲ. ತುಂಬ ಉಪಕಾರ ಆಗಿದೆ. ಆದ್ದರಿಂದ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಉತ್ತಮ.